ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಶಂಕಿತ ಉಗ್ರನನ್ನ ಬಂಧಿಸಲಾಗಿದೆ. ಈತ ಸೆಕ್ಯೂರಿಟಿ ಗಾರ್ಡ್ ರೂಪದಲ್ಲಿದ್ದ ಕೆಲಸ ಮಾಡ್ತಿದ್ದ ಶಂಕಿತ ಉಗ್ರ ಅನ್ನೋದು ಗೊತ್ತಾಗಿದೆ. ಪಶ್ಚಿಮ ಬಂಗಾಳ ಮೂಲದ ಆಸ್ಫುಲ್ಲಾ ಮಲ್ಲಿಕ್ 25 ವರ್ಷದ ವ್ಯಕ್ತಿ ಈತನನ್ನ ಬಂಧಿಸಲಾಗಿದೆ. ಉಗ್ರ ಸಂಘಟನೆಯ ಜೊತೆಗೆ ದಾಳಿಗೆ ಸಂಚು ರೂಪಿಸಿದ್ದ ಈತ ಟಿಟಿಪಿ ತೆಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಉಗ್ರ ಸಂಘಟನೆ ಜೊತೆಗೆ ನಂಟು ಹೊಂದಿದ್ದ ಸಂಘಟನೆಯ ಶಂಕಿತ ಉಗ್ರ ಅನ್ನುವಂಥ ಮಾಹಿತಿ ಇದೆ. ಜಿಗಣಿಯಲ್ಲಿ ವಾಸ ಇದ್ದ ಈತ ಆಸ್ಫುಲ್ಲಾ ಮಲ್ಲಿಕ್. ಡಿಸಿಪಿ ನಾರಾಯಣ್ ನೇತೃತ್ವದಲ್ಲಿ ವಿಶೇಷ ತಂಡ ಈ ಕಾರ್ಯಾಚರಣೆಯನ್ನು ನಡೆಸಿ ಈ ಶಂಕಿತ ಉಗ್ರನನ್ನು ಅರೆಸ್ಟ್ ಮಾಡಿದೆ. ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಈತ ಕೆಲಸ ಮಾಡಿಕೊಂಡಿದ್ದ. ಮುಸ್ಲಿಮರ ಮೇಲೆ ದೌರ್ಜನ್ಯ ಎಸಗೋ ಕಡೆಗಳಲ್ಲಿ ದಾಳಿ ಮಾಡಬೇಕು ಅಂತ ಹೇಳಿ ಸಂಚು ರೂಪಿಸ್ತಾ ಇದ್ದಂತೆ. ಪಾಕಿಸ್ತಾನ, ಭಾರತ ಸೇರಿದ ಹಾಗೆ ಕೆಲ ದೇಶಗಳು ಅಲ್ಲಿ ಟಾರ್ಗೆಟ್ ಆಗಿತ್ತು ಈತನದ್ದು. ಪಾಕಿಸ್ತಾನ ಸೇನೆ ಮೇಲೆ ದಾಳಿಗೆ ಕೂಡ ಈತ ಸಂಚು ರೂಪಿಸಿದ್ದ ಅಂತ ಗೊತ್ತಾಗಿದೆ. ಇಂಟೆಲಿಜೆನ್ಸ್ ಬೇಸ್ಡ್ ಒಂದು ಆಪರೇಷನ್ ಆಗಿದೆ, ಸ್ಪೆಷಲ್ ಆಪರೇಷನ್. ಅದರಲ್ಲಿ TTP ಅಂದರೆ UAPA ಕಾಯ್ದೆಯಡಿಯಲ್ಲಿ ನಿಷೇಧಕ್ಕೆ ಒಳಗಾದಂತಹ ಮತ್ತು ಗ್ಲೋಬಲ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೆಸರು ದಾಖಲಾಗಿರುವ TTP ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಅನ್ನೋ ಒಂದು ಸಂಸ್ಥೆ ಜೊತೆ ಸಂಪರ್ಕದಲ್ಲಿದ್ದು ಅದರ ವಿಚಾರಧಾರೆಗಳನ್ನು ಫೇಸ್ಬುಕ್ ಮುಖಾಂತರ ಪ್ರಚಾರ ಮಾಡ್ತಾ ಈ ಸಂಘಟನೆಗಳಿಗೆ ಜನಗಳನ್ನ ಸೇರಿಸೋದಕ್ಕೆ ಅವನು ಪ್ರಭಾವಿತನಾಗಿ ಬೇರೆಯವ್ರನ್ನ ಪ್ರಭಾವಿತ ಮಾಡಿ ಇರೋಂಥ ಒಂದು ಶಂಕಿತ ವ್ಯಕ್ತಿಯನ್ನು ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ದಿನಾಂಕ 11/8/2010 ಪಶ್ಚಿಮ ಬಂಗಾಳ ರಾಜ್ಯದ ಅಸಾಫುಲ್ ಮಲ್ಲಿಕ್ ಬಿನ್ ಅಬೀದ್ ಮಲ್ಲಿಕ್ 25 ವರ್ಷ ಎಂಬುವನು ಇಲ್ಲಿ ನಮ್ಮ ಜಿಗನಿ ರೋಡ್ ಹೆಬ್ಬಗೋಡಿನಲ್ಲಿ ವಾಸವಾಗಿದ್ದ. ಇವನು ಇಲ್ಲಿರುವಂಥ ಒಂದು ಪ್ರತಿಷ್ಠಿತವಾದಂತಹ ಸೆಕ್ಯೂರಿಟಿ ಸಂಸ್ಥೆಯಲ್ಲಿ ಸೆಕ್ಯೂರಿಟಿ ಗಾರ್ಡಿಯಾಗಿ ಕೆಲಸ ಮಾಡ್ತಾಯಿದ್ದ. ಇವನು ಪಾಕಿಸ್ತಾನ ಸೇನೆ ಮೇಲೆ ದಾಳಿಗೆ ರೂಪಿಸಿದ ಬಗ್ಗೆ ಒಂದು ಬಾತ್ಮೀದಾರರಿಂದ ನಮಗೆ ಒಂದು ಮಾಹಿತಿ ಬಂದಿದ್ದು. ಖಚಿತ ಮಾಹಿತಿ ಮೇರೆಗೆ ಸದರ ವ್ಯಕ್ತಿಯನ್ನು ಹೆಬ್ಬಗೋಡಿ ಪೊಲೀಸ್ ಠಾಣಾ ಸರಹದ್ದಿನ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿ ರ್ಯಾಡಿಕಲೈಸ್ ಆಗಿ ಟೆರರಿಸ್ಟ್ ಜವಾಬ್ದಾರಿ